ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸುಕನ್ಯಾ ಅಂತ. ಊರು ವಿಜಯಪುರ. ವಯಸ್ಸು 33 ವರ್ಷ ತುಂಬಿದೆ. ಸಮಸ್ಯೆ ಸುಖ ಇಲ್ಲ. ಆಸ್ತಿ ತಕ್ಕ ಮಟ್ಟಿಗೆ ಇದೆ. ಜಿಲೇಬಿ ರಸಭರಿತವಾಗಿದೆ. ಅನುಭವ ಆಗಬೇಕು. ತೂಕ ಬಂದು 68 kg. ಜಾತಿ ಮಾದಿಗ. ಮಕ್ಕಳು ಇನ್ನೂ ಇಲ್ಲ. ಸ್ನೇಹಿತರೆ, ಇದು ಇಷ್ಟು ಸುಕನ್ಯಾ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವೈಯಕ್ತಿಕ ಸಮಸ್ಯೆ. ಮಕ್ಕಳಾಗದ ಕಾರಣಕ್ಕೆ ಗಂಡ ಬೇರೆಯವಳ ಜೊತೆ ಸಂಬಂಧ ಹೊಂದಿದ್ದಾರೆ. ನಾನು ಕೂಡ ಅಷ್ಟೇ. ಬೇರೆಯವನ ಜೊತೆ ಸುಖವಾಗಿ ಇರಬೇಕು. ಅನುಭವಿಸಿದ ನೋವುಗಳು. ನಾನು ತುಂಬಾ ಸುಂದರವಾಗಿದ್ದೇನೆ. ಮಕ್ಕಳು ಇಲ್ಲದ ಕಾರಣಕ್ಕೆ ಚಿಂತೆ ಮಾಡಿ ಸೊರಗುತ್ತಿದ್ದೇನೆ. ನಾನು ಬಂಜೆ ಆದ ಕಾರಣ ಗಂಡ ಬೇರೆಯವಳ ಜೊತೆ ಸಂಬಂಧ ಹೊಂದಿದ್ದಾರೆ. ಇವಾಗ ಒಂಟಿಯಾಗಿದ್ದೇನೆ. ಹೊಸ ಸ್ನೇಹಿತ ಬೇಕು, ಆಗ ತಾನೇ ಸುಖವಾಗಿ ಬಾಳುತ್ತೇನೆ. ಸಮಾಜದಲ್ಲಿ ಅವಮಾನ ಹಾಗೆ ಗಂಡನ ಅನುಮಾನ ಎರಡೂ ಸಹಿಸಿಕೊಂಡು ಬಾಳಿದ್ದೇನೆ. ದಯಮಾಡಿ ಯಾರಾದರೂ ಹೊಸ ಬಾಳು ಕೊಡಿ. ಸ್ನೇಹಿತರೆ, ಸುಕನ್ಯಾ ಅವರು ಯಾವ ರೀತಿಯ ನೋವನ್ನ ಅನುಭವಿಸಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಹುಡುಗನ ಬಗ್ಗೆ ಅನಿಸಿಕೆ. ಹುಡುಗ ಪೋಲಿಯಾಗಿ ಇರಬಾರದು. ಮಕ್ಕಳ ಆಸೆಗೋಸ್ಕರ ಮದುವೆ ಆಗಕೂಡದು. ಒಳ್ಳೆಯ ಸಂಬಳ ಬರುವ ಉದ್ಯೋಗದಲ್ಲಿ ಇರಬೇಕು. ಕಾಚ ತೆಗೆದು ಸಂಧಿಗಳನ್ನ ಮೂಸಿ ನೋಡಬೇಕು. ಯಾವುದೇ ಕೆಟ್ಟ ಚಟಗಳು ಇರಕೂಡದು. ಬೇರೆ ಹೆಣ್ಣಿನ ಸಹವಾಸದಲ್ಲಿ ಇರಬಾರದು. ರಸಿಕರ ನೋಟ 6 ಇಂಚಿನ ಗೂಟ 2 ಇರಬೇಕು. ಇಷ್ಟ ಆದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸುಕನ್ಯಾ ಅವರು ಹುಡುಗನ ಬಗ್ಗೆ ಅವರ ಮನದಲ್ಲಿ ಮೂಡಿದ ಎಲ್ಲಾ ಅನಿಸಿಕೆಗಳನ್ನ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ಮೈ ನೋಟ ಹೀಗಿದೆ. ಸ್ಲಿಮ್ ಆಗಿ ಇದ್ದೇನೆ. ಲಕ್ಷಣವಾಗಿ ಕೂಡ ಇದ್ದೇನೆ. ಎತ್ತರ ಬಂದು 5.4 ಅಡಿ ಎತ್ತರ. ಕಂದು ಬಣ್ಣದ ತೂತು. ಸುರಂಗದ ಆಳ ಗೊತ್ತಿಲ್ಲ. ಮೈ ಬಣ್ಣ ಬಿಳಿ ಬಣ್ಣ. ಬಳಕುವ ಸೊಂಟ. ಗಿಳಿಯ ಹಾಗೆ ಮೂಗು. ರಮಣೀಯವಾದ ನೋಟಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.